ಆಗಿರುವಂತಹ ಪೂಜ್ಯ ಗುರುಗಳಾದ ಹಾನಗಲ್ ಕುಮಾರ ಮಹಾಶಿವಯೋಗಿಗಳವರನ್ನು, ಪರಮ ತಪಸ್ವಿಗಳಾದ ಲಿಂಗಕ್ಕೆ ಶಿವಲಿಂಗ ಮಹಾಶಿವಯೋಗಿಗಳವರನ್ನು ಸ್ಮರಿಸಿ, ಶ್ರೀಮಠದ ಅವಿರಳ ಪರಂ ಜ್ಯೋತಿಯಾಗಿರುವಂತಹ ಪರಮ ಪೂಜ್ಯ ಶ್ರೀ ಸಿದ್ದರಾಮ ಶಿವಯೋಗಿಗಳವರನ್ನು ಭಕ್ತಿಯಿಂದ ಸ್ಮರಣೆ ಮಾಡಿ, ಪರಮ ಪೂಜ್ಯರ 5ನೇ ವರ್ಷದ ಪುಣ್ಯ ಸ್ಮರಣೆ. ಈ ಪುಣ್ಯ ಸ್ಮರಣೆಯ ನಿಮಿತ್ತವಾಗಿ ಆಧ್ಯಾತ್ಮಿಕ ಪ್ರವಚನ, ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಕರುಣಿಸಿ ಎಲ್ಲರಿಗೆ ದರ್ಶನ ಮತ್ತು ಆಶೀರ್ವಾದವನ್ನು ಕೊಡಮಾಡುತ್ತಿರುವಂತಹ ಪರಮ ಪೂಜ್ಯರಾದ ಶ್ರೀಮಂಡ್ಯಂಜನ ಪ್ರಣವ ಸ್ವರೂಪ ಮಹಂತ ಮಹಾಸ್ವಾಮಿಗಳವರ ದಿವ್ಯ ಚರಣಗಳಿಗೆ ನತಮಸ್ತಕನಾಗಿ, ಆತ್ಮೀಯ ಪೂಜ್ಯರಾಗಿರುವಂತಹ ಬೈಲೊಂಗಲದ ಪರಮ ಪೂಜ್ಯ ಪ್ರಭುನೀಲಕಂಠ ಮಹಾಸ್ವಾಮಿಗಳವರ ದಿವ್ಯ ಚರಣಗಳಿಗೆ, ಆತ್ಮೀಯ ಪೂಜ್ಯರಾಗಿರುವಂತಹ ಪರಮ ಪೂಜ್ಯ ಸಿದ್ಧಬಸವ ಮಹಾಸ್ವಾಮಿಗಳವರ ದಿವ್ಯ ಚರಣಗಳಿಗೆ, ಶ್ರೀಮಠದ ಮಠಾಧ್ಯಕ್ಷರು ಆಗಿರತಕ್ಕಂಥವರು, ನಿಮ್ಮೆಲ್ಲರ ಬದುಕಿನ ಬಾಳಿನ ಜ್ಯೋತಿಯಾಗಿ ನಿಮ್ಮೆಲ್ಲರಿಗೂ ಸಹಿತ ಆಧ್ಯಾತ್ಮಿಕ ಪ್ರವಚನಗಳನ್ನು ಇಡೀ ಈ ಭಾಗದೆಲ್ಲ ಸಹಿತ ಉಣಬಡಿಸಿ ಎಲ್ಲರನ್ನೂ ಸಹಿತ ಜಾಗೃತಿ ಮಾಡಿರ್ತಕ್ಕಂತಹ ಪರಮ ಪೂಜ್ಯರಾದ ಶ್ರೀಮನಿರಂಜನ ಪ್ರಣವ ಸ್ವರೂಪ ಸಿದ್ಧಲಿಂಗ ಮಹಾಸ್ವಾಮಿಗಳ ದಿವ್ಯ ಚರಣಗಳಿಗೆ ಭಕ್ತಿಯ ನಮನಗಳನ್ನು ಸಲ್ಲಿಸಿ, ತಮ್ಮೆಲ್ಲರಿಗೆ 11 ದಿನಗಳವರೆಗೆ ಗೊಲ್ಲಾಳೇಶ್ವರರ ಪುರಾಣವನ್ನು ದಾಸೋಹ ಮಾಡ್ತಾ ಇರತಕ್ಕಂತಹ, ಈ ನಾಡು ಕಂಡಿರುವಂತಹ ಗದಗ ಜಿಲ್ಲೆ, ಬಾಗಲಕೋಟೆ ಜಿಲ್ಲೆ, ವಿಜಯಪುರ ಜಿಲ್ಲೆ, ಬೆಳಗಾವಿ ಜಿಲ್ಲೆ, ಹಾವೇರಿ ಜಿಲ್ಲೆ, ಆ ಭಾಗದಲ್ಲಿ ಬಹಳ ದೊಡ್ಡ ಹೆಸರು ಅವರದು. ಅಂತಹ ಜೊತೆಗೆ ಪ್ರವಚನ ಹೇಳೋದ್ರ ಜೊತೆಗೆ ತಮ್ಮ ಹಾಗೆ ಸುಮಾರು 100 ಜನ ಶಿಷ್ಯರನ್ನು ತಯಾರು ಮಾಡಿ ಗದಗಿನ ಪುಟ್ಟಯ್ಯಜ್ಜರ ಆಶ್ರಮದಲ್ಲಿ ಬಡ ಮಕ್ಕಳಿಗೆ ಪಾಠ ಪ್ರವಚನ ಬೋಧನೆ ಮಾಡ್ತಾ ಇರ್ತಕ್ಕಂತಹ ವೇದಮೂರ್ತಿ ಶಿವಲಿಂಗಯ್ಯ ಶಾಸ್ತ್ರೀಜಿಯವರಲ್ಲಿ ಶರಣಗಳನ್ನು ಹೇಳ್ತಾ, ಉಭಯ ಸಂಗೀತ ಕಲಾವಿದರೆ, ಶ್ರೀಮಠದ ಸದ್ಭಕ್ತರೇ, ತಾಯಂದರೆ, ಶರಣರೇ, ತಮ್ಮೆಲ್ಲರಿಗೂ ಸಹಿತ ಶರಣಾರ್ಥಿಗಳು. ಎಚ್ಚರದ್ರೆ ನಿಮ್ಮೆಲ್ಲ ಆಗಳ ಅಜ್ಜರು ಎಷ್ಟು ಜಯಘೋಷ ಮಾಡಿಸ್ಬೇಕು ಪಾಪರು, ಒಟ್ಟು ಒಬ್ರು ಬಾಯಿ ತೆಗಿಲಕ್ಕೆ ತಯಾರಿಲ್ಲ. ಈಗ ಒಂದ್ಸರಿ ಜಯಘೋಷ ಮಾಡಿ ನೋಡೋಣ. ಮಹಾತ್ಮ ಬಸವೇಶ್ವರ ಮಹಾರಾಜ್ ಕಿ, ಸಿದ್ದರಾಮೇಶ್ವರ ಮಹಾರಾಜ್ ಕಿ. ಅಲ್ಲ, ನಿಮ್ಮ ಅಜ್ಜರು ಇಡೀ ತಾಲೂಕು ಜಿಲ್ಲೆ ಎಲ್ಲ ತಿರುಗಾಡಿ ಎಲ್ಲ ಹಳ್ಳಿ ಮಂದಿಗೆಲ್ಲ ಚಾರ್ಜ್ ಮಾಡಿ ಬರ್ತಾರ, ನೀವ ಚಾರ್ಜ್ ಆಗಲ್ಲ ಅದನ್ನ ಅಂದ್ರೆ ಹೆಂಗ್ ಅಂತೀನಿ ನಾನು. ಇನ್ನೊಂದ್ಸರಿ ಜೋರಾಗಿ ಜಯಘೋಷ ಮಾಡಿ. ಮಹಾತ್ಮ ಬಸವೇಶ್ವರ ಮಹಾರಾಜ್ ಕಿ, ಸಿದ್ದರಾಮೇಶ್ವರ ಮಹಾರಾಜ್ ಕಿ. ಹಂಗೆ ಜೈ ಹೊಡೆದ್ರ ಮಕ್ಕಳು ಕುಂತ ದೆವು ಹೋಗ್ಬೇಕವೆಲ್ಲ. ಬಹಳಷ್ಟು ಸುಂದರವಾಗಿ ಈ ಕಾರ್ಯಕ್ರಮ ಸಾಗ್ತಾ ಬಂದಿರುವಂತಹದ್ದು. ಪೂಜ್ಯರಾಗಿರುವಂತಹ ಸಿದ್ದರಾಮ ಮಹಾಸ್ವಾಮಿಗಳು, ಪರಮ ಪೂಜ್ಯರು, ಅವರ ಹೆಸರು ಸಿದ್ದರಾಮ. 12ನೇ ಶತಮಾನದಲ್ಲಿ ಸಹಿತ ಒಬ್ಬ ಸಿದ್ದರಾಮ ಶಿವಯೋಗಿ ಇದ್ದ. ಆತನಿಗೆ ಕರ್ಮಯೋಗಿ ಅಂತ ಕರೀತಾ ಇದ್ವಿ. ಕರ್ಮಯೋಗಿ ಯಾಕಂತ ಕರೀತಾ ಇದ್ವಿ ಅಂತಂದ್ರೆ, ಆತ ಕಾಯಕ ಜೀವಿ, ಕಾಯಕವನ್ನ ನಿತ್ಯ ನಿರಂತರವಾಗಿ ಮಾಡ್ತಾ ಇರೋದಕ್ಕಾಗಿ ಎಲ್ಲರ ಅವನನ್ನ ಕರ್ಮಯೋಗಿ, ಕಾಯಕಯೋಗಿ ಸಿದ್ದರಾಮ ಅಂತ ಕರೆದ್ರು. ಹಂಗೆ ಆತ ಕರ್ಮಯೋಗಿ, ಕಾಯಕ ಮಾಡ್ತಾ ಕಾಯಕಯೋಗಿ, ಕರ್ಮಯೋಗಿ ಆಗಿರ್ತಕ್ಕಂಥವನು ಆ ಸಿದ್ದರಾಮನಾದ್ರೆ, ನಿತ್ಯವೂ ಸಹಿತ ತ್ರಿಕಾಲ ಲಿಂಗ ಪೂಜೆ ಮಾಡ್ತಾ ಮಾಡ್ತಾ ಶಿವಯೋಗಿ ಆಗಿರ್ತಕ್ಕಂಥವ್ರು ಸಿದ್ದರಾಮ ಶಿವಯೋಗಿಗಳಂತ ಅನ್ನೋದನ್ನ ನಾವು ಅಭಿಮಾನದ ಹೇಳ್ಬೇಕಾಗಿರುವಂಥದ್ದು. ಯಾಕೆಂದ್ರೆ ಅವರಲ್ಲಿ ಪೂಜಾ ಶಕ್ತಿ ಬಹಳ, ಮತ್ತೆ ಅವರ ಲೀಲೆಗಳು ಬಹಳ ಅನಂತ, ಮತ್ತೆ ಪರಮ ಪೂಜ್ಯರ ಸ್ವಭಾವ, ಅವರ ಸರಳತೆ, ಇದೆಲ್ಲವೂ ಸಹಿತ ಪ್ರತಿಯೊಬ್ಬ ಮಠಾಧೀಶರಿಗೂ ಸಹಿತ ಅದು ಮಾದರಿಯಾಗುವಂತಹ ಪುಣ್ಯ ಜೀವನವನ್ನು ಬದುಕಿರ್ತಕ್ಕಂಥವ್ರು ಸಿದ್ದರಾಮ ಮಹಾಸ್ವಾಮಿಗಳು. ಅವರನ್ನು ನಾವು ಬಹಳಷ್ಟು ಸರಿ ನೋಡಿದ್ದೇವೆ, ಅವರ ಜೊತೆಗೆ ಮಾತನಾಡಿದ್ದೇವೆ. ನಮಗೊಂದು ಸಂತೋಷ, ನಮ್ಮದೊಂದು ಜೀವನದ ದೊಡ್ಡ ಭಾಗ್ಯ ಯಾವುದು ಅಂತಂದ್ರೆ, ನಾನು ನಮ್ಮ ಮಟ್ಟದ ಹಿಂದಿನ ಗುರುಗಳ ದರ್ಶನ ನನಗೆ ಆಗಿರ್ಲಿಲ್ಲ. ಯಾಕೆಂದ್ರೆ ಅವರು ಬಹಳ ದೊಡ್ಡ ಶಿವಯೋಗಿಗಳು, ಪರಮ ತಪಸ್ವಿಗಳು. ಅಂತವ್ರು ಮಠಕ್ಕೆ ನಾನು ಆಗಿದ್ರು ಸಹಿತ ಅವ್ರ ದರ್ಶನ ನಮಗೆ ಆಗಿದ್ದಿಲ್ಲ. ಹಾಗೆ ಅವರಿಗೂ ಸಹಿತ ನಮ್ಮ ಗುರುಗಳು, ನಮ್ಮ ಶಿವಲಿಂಗ ಸ್ವಾಮಿಗಳು, ಸಿದ್ದರಾಮ ಸ್ವಾಮಿಗಳವರಿಗೆ ಶಿವಯೋಗ ಮಂದಿರದಲ್ಲಿ ಪಾಠ ಮಾಡ್ತಾ ಇದ್ರಂತ ಅವ್ರು ಯಾವಾಗ್ಲೂ ನೆನಪು ಮಾಡ್ತಾ ಇದ್ರು. ಹೀಗಾಗಿ ನಾವು ಬದುಕಿರುವಂತ ಕಾಲಘಟ್ಟದಲ್ಲಿ ನಾವು ಬಸವಣ್ಣಗೆ ನೋಡಿಲ್ಲ, ನಮ್ಮ ಗುರುಗಳಿಗೆ ನೋಡಿಲ್ಲ, ಶಿವಲಿಂಗ ಸ್ವಾಮಿಗಳವ್ರಿಗೆ ನೋಡಿಲ್ಲ, ಕುಮಾರ ಸ್ವಾಮಿಗಳವ್ರಿಗೆ ನೋಡಿಲ್ಲ, ಬಹಳ ದೊಡ್ಡ ತಪಸ್ವಿಗಳಿಗೆ ಯಾರಿಗೂ ಸಹಿತ ನೋಡಿಲ್ಲ. ಆ ನೋಡದೆ ಇರತಕ್ಕಂತಹ ಕೊರತೆನ ನೀಗಿಸಿರ್ತಕ್ಕಂಥವ್ರು ಅದು ಪರಮ ತಪಸ್ವಿಗಳಾಗಿರುವಂತ ಸಿದ್ದರಾಮ ಮಹಾಸ್ವಾಮಿಗಳು ಅಂತ ಅನ್ನೋದು ನಮ್ಗೆ ಯಾವಾಗ್ಲೂ ಒಂದು ಸಂತೋಷ ಕೊಡ್ತೇವೆ.
ಅವ್ರ ಜೊತೆಗೆ ಮಾತಾಡೋದು ಒಂದು ರೀತಿ ಖುಷಿ, ಸಂತೋಷ, ಆನಂದ. ಅವ್ರ ಹಳೆಯ ಕಾಲದ ಕಥೆಗಳನ್ನ ಅವರೆಲ್ಲ ಹೇಳ್ತಾ ಇರುವಂತವ್ರು. ಅಂತಹ ಪರಮ ಪೂಜ್ಯರು ಅವರ 5ನೇ ವರ್ಷದ ಪುಣ್ಯ ಸ್ಮರಣೆ. ನಾನು ಅಜ್ಜರಿಗೆ ಕೇಳಿದೆ, ಅಲ್ಲ 1ನೇ ವರ್ಷದ ಕಾರ್ಯಕ್ರಮ ಸುಮ್ಮನೆ ಸರಳವಾಗಿ ಮಾಡಿದ್ರಿ, 2ನೇ ವರ್ಷದ ಕಾರ್ಯಕ್ರಮ ಆರೋಗ್ಯ ಶಿಬಿರ, ರಕ್ತದಾನ ಶಿಬಿರ ಮಾಡಿದ್ರಿ, 3ನೇ ವರ್ಷದ ಹಂಗ ಮಾಡಿದ್ರಿ, 4ನೇ ವರ್ಷದ ಹಂಗ ಮಾಡಿದ್ರಿ, 5ನೇ ವರ್ಷದ ಯಾಕೆ ಇಷ್ಟ ಏನು ಈ ಪುರಾಣ ಪ್ರವಚನ ಹಚ್ಚಿ ಎಲ್ಲ ಹಿಂಗೆಲ್ಲ ಯಾಕೆ ಮಾಡತ್ತೀರಿ ಅಂತ ಕೇಳಿದೆ ನಾನು. ಅದಕ್ಕೆ ಅವ್ರು ಹೇಳಿರುವಂಥದ್ದು ಏನು ಅಂತಂದ್ರೆ, ಜನ್ಮ ದುಃಖ, ಜರಾ ದುಃಖ, ಜಾಯಾ ದುಃಖ, ಪುನಃ ಪುನಃ ಸಂಸಾರೋ ಸಾಗರ ದುಃಖ, ತಸ್ಮಾತ್ ಜಾಗೃತ ಜಾಗೃತ ಜಾಗೃತ. ನೀವೆಲ್ಲ ಜಾಗೃತರಾಗ್ರಿ, ಜಾಗೃತರಾಗ್ರಿ, ಜಾಗೃತರಾಗ್ರಿ. ಎದರಿಂದ ಜಾಗೃತ ಆಗ್ಬೇಕು ಅಂತಂದ್ರೆ, ಮನುಷ್ಯನಿಗೆ 3 ದುಃಖಗಳು. ಒಂದು ಜನ್ಮ ದುಃಖ, ಜರಾ ದುಃಖ, ಜಾಯಾ ದುಃಖ. ಹುಟ್ಟಿನ ದುಃಖ ಮತ್ತು ಮುಪ್ಪಿನ ದುಃಖ ಮತ್ತು ಮರಣದ ದುಃಖ. ಈ ಎಲ್ಲ ದುಃಖಗಳ ಜೊತೆಗೆ ಇವೆಲ್ಲ ಅಲ್ಪ ದುಃಖಗಳು. ಆದ್ರೆ ಇವೆಲ್ಲಕ್ಕಿಂತಲೂ ದೊಡ್ಡ ದುಃಖ ಯಾವುದು ಅಂತಂದ್ರೆ ಸಂಸಾರದ ದುಃಖ. ಈಗ ನೀವು ಸಂಸಾರದೊಳಗೆ ಸುಖ ಆದಿರೋ, ದುಃಖದಲ್ಲಿದಿರೋ, ಹೆಂಗ್ ಹೇಳ್ಬೇಕ್ರಿ ಅಪ್ಪ ಅದನ್ನ ಬಾಯಿ ಬಿಟ್ಟು ಹೇಳಕ್ ಆಗಂಗಿಲ್ಲಲ್ಲ ಅಂತ ನೀವು ಅಂತಿರ್ತಾರೆ. ಹೊರಗಿನ ಪ್ರಪಂಚಕ್ಕೆ ನಾವು ಸುಖಿಗಳಾಗಿದ್ದೀವಿ ಅಂತ ನೀವು ಅನ್ನಬಹುದು. ಆದ್ರೆ ನಿಮ್ಮ ಅಂತರಾತ್ಮಕ್ಕೆ ಗೊತ್ತೈತಿ, ಸಂಸಾರದಾಗ ಯಾವಾಗ ಬಿದ್ದೀವಿ ಅವುಗಳ ದುಃಖದಾಗಿದ್ದೀವಿ ಅಂತ ನಿಮ್ಗೆ ಅನಿಸಿರ್ತದೆ. ಹೌದಿಲ್ಲ? ಸಂಸಾರ ಸಾಗರೋ ದುಃಖ. ಸಂಸಾರದ ದುಃಖವನ್ನು ಎಲ್ಲಿ ಹೋಲಿಸಿದ್ದಾರೆ ಅಂತಂದ್ರೆ ಸಾಗರಕ್ಕೆ ಹೋಲಿಸಿದ್ದಾರೆ. ನೀವು ಕಣ್ಣು ಹರಿಸಿದಷ್ಟು ಸಹಿತ ಏನ್ ಕಾಣುತ್ತೆ? ಸಮುದ್ರ ಅದರದ ದಂಡಿನೇ ಕಾಣಂಗಿಲ್ಲ. ಅದು ಕಣ್ಣು ಹರಿಸಿದಷ್ಟು ಸಹಿತ ಸಮುದ್ರನೇ. ಆಳಕ್ಕೆ ಹೋದಷ್ಟು ಸಹಿತ ನೀವು ಆಳಕ್ಕನೇ ಹೋಗ್ತಿರೋ ಹೊರತಾಗಿ ನೆಲ ಸಿಗಂಗಿಲ್ಲ. ಹಂಗೆ ಸಂಸಾರದಲ್ಲಿ ಎಷ್ಟು ವರ್ಷ ಸಾಗಿದ್ರೂ ಸಹಿತ ಇದರಲ್ಲಿ ಸಾಸಿವೆಷ್ಟು ಸುಖ, ಸಾಗರದಷ್ಟು ದುಃಖ ನೋಡ ಅಂತ ತಿಳ್ಕೊಂಡು ಹೇಳ್ತಾರೆ. ಪೂರ್ತಿ ಕೊಣಿ ದಂಡಿ ಮುಟ್ಟೋ ತನಕನು ಸಹಿತ ದುಃಖ ದುಃಖ ದುಃಖನೇ ಐತಿ. ಹೀಗಾಗಿ ಸಂಸಾರ ಅನ್ನುವಂಥದ್ದು ಬಹಳ ದೊಡ್ಡ ದುಃಖ. ಇಬ್ರು ಗುರು ಶಿಷ್ಯರು ಕಾಡಿನ ಮಧ್ಯಭಾಗದಿಂದ ನಡೀತಾ ಬರ್ತಾ ಇದ್ರು. ಇಬ್ಬರಿಗೂ ನೀರಡಿಕೆ ಆಯ್ತು. ಅಲ್ಲೇ ಮಗ್ಗಲು ಒಂದು ನದಿ ಹರಿತಾ ಇತ್ತು. ಇಬ್ರು ನೀರ್ ಕುಡಿಬೇಕಂತ ಹೇಳಿ ನದಿಗೆ ಹೋಗ್ತಾರೆ. ಶಿಷ್ಯ ನೀರ್ ಕುಡಿಬೇಕಂತ ಹೇಳಿ ನದಿಯೊಳಗಡೆ ಮುಂದೆ ಹೆಜ್ಜೆ ಮುಂದಕ್ಕೆ ಹೋಗ್ತಿದ್ದಂಗೆ ಗುರುಗಳು ಹೇಳ್ತಾರೆ, ನಿನ್ ಕೈ ಕೊಡಪ್ಪ, ನಿನ್ ಕೈ ಹಿಡಿತೀನಿ ಅಂತ ಗುರುಗಳು ಹೇಳಿದ್ರು. ಅವಾಗ ಶಿಷ್ಯ ಅಂದ್ರೆ, ಗುರುಗಳು ಸುಮ್ಮಿರಿ, ನೀವೇ ನಿಮ್ ಕೈ ಕೊಟ್ರೆ ನಾನೇ ನಮ್ ಕೈ ಹಿಡಿತೀನಿ ಅಂತ ಹೇಳ್ದ. ಈಗಿನ ಕಾಲಕ್ಕೆ ಅಂತ ಶಿಷ್ಯರ ಬಾಳ್ತಾರ. ಗುರುಗಳ ಕೈ ಹಿಡಿಯೋ ಬಹಳ ಮಂದಿ ಹುಟ್ಟ್ಯಾರಿಗೆಲ್ಲ. ಗುರುಗಳನ್ನ ಎದಕ್ ಮಾಡ್ಕೊಂಡಿವಿ ಅಂತಂದ್ರೆ ನಮ್ಮ ಮನೆ ಶಾಂತಿಗೆ, ಪಾತ್ ಪೂಜೆಗೆ, ತೀರ್ಕೊಂಡಲ್ಲಿ ಸತ್ತಲ್ಲಿ ಪಂಚಾಂಗ ಕೇಳಕ್ಕ, ಅವ್ರ ಜೊತೆ ಒಂದು ಫೋಟೋ ತಕೊಳಕ, ಸೆಲ್ಫಿ ತಕೊಳಕ, ಇದಕ್ಕೆ ಎಲ್ಲ ಗುರುಗಳು ನಾವೆಲ್ಲ ಸೀಮಿತ ಮಾಡ್ಕೊಂಡ್ಬಿಟ್ಟಿದ್ದೇವೆ. ಅವ ಶಿಷ್ಯ ಏನಿಂದ, ಗುರುಗಳು ನಿಮ್ ಕೈನ ಕೊಟ್ರಿ ನಾನೇ ಹಿಡಿತೇನೆ ಅಂತ ಹೇಳಿ ಗುರುಗಳ ಕೈ ಹಿಡಿದ. ಗುರುಗಳಂತಾರೆ, ತಮ್ಮ ನೀ ನನ್ ಕೈ ಹಿಡಿದ್ರೆ ನೀ ಯಾವಾಗ ನನ್ ಕೈ ಬಿಡುತ್ತಿ ಗೊತ್ತಿಲ್ಲ, ನಿನ್ ಕೈಲಿ ನನಗ್ ಕೊಡು, ನಾನೇ ನಿನ್ ಕೈ ಹಿಡಿತೀನಿ. ಅಂತ ಸಂದರ್ಭದಲ್ಲೂ ಸಹಿತ ನಿನ್ ಕೈ ಬಿಡಂಗಿಲ್ಲ, ನಿನ್ ಕೈ ಕೊಡು ಅಂತಂದ್ರೆ ಶಿಷ್ಯ ಕೊಡ್ಲಿಲ್ಲ. ಗುರುಗಳ ನಿಮ್ ಕೈನ ಕೊಡ್ರ ಅಂತೇಳಿ ಗುರುಗಳ ಕೈ ಹಿಡಿದ. ನೀರ್ ಕುಡಿಬೇಕಂತೇಳಿ 2 ಹೆಜ್ಜೆ ಮುಂದೆ ಹೋದ. ಕಾಲು ಜರಿತು, ನದಿ ಸೆಳವಿಗೆ ಸಿಕ್ಕ ಹರ್ಕೊಂಡು ಹೋದ. ಎಲ್ಲಿಗೆ ಹೋದ ಅಂತಂದ್ರೆ ಹಂಗೆ ಹೋಗ್ತಾ ಮುಳುಗುತ್ತಾ ಎಳ್ಳೋದು ಮುಳುಗೋದು ಎಳ್ಳೋದು. ನಡ್ಬರ್ಕೊಂದು ಕಲ್ಲು ಬಡಿತು, ದಂಡಿಗೆ ಬಂದು ಬಿದ್ದ. ಕಣ್ಣು ಬಿಟ್ಟು ನೋಡ್ತಾನೆ. ನದಿಗೆ ನೀರ್ ತರಕಂತೇಳಿ ಒಂದು ಸುಂದರವಾಗಿರ್ತಕ್ಕಂತಹ ತರುಣಿ ಬಂದಿದ್ಲು, ಯುವತಿ ಬಂದಿದ್ಲು. ಕಲ್ಲು ಬಡದ ಮೇಲೆ ಗುರುಗಳ ಕೈ ಹಿಡಿದಿದ್ದು ಮರತ ಹುಡುಗಿ ಕೈ ಹಿಡ್ಕೊಂಡ್ಬಿಟ್ಟ. ಮದುವೆ ಆಯ್ತು, ಸಂಸಾರ ಆಯ್ತು, ಮಕ್ಕಳು ವಯಸ್ಸಿಗೆ ಬಂದ್ರು, ಅವುಗಳನ್ನ ಮದುವೆ ಮಾಡಿದ. ಗುರುಗಳ ನೆನಪಾಗ್ಲಿ ಇವನಿಗೆ. ಮದುವೆ ಆಯ್ತು, ಮಕ್ಕಳೆಲ್ಲ ಮದುವೆ ಮಾಡಿದ. ಊರಿಗೊಂದು ದೊಡ್ಡ ಮಳೆಯಾಗಿ ಊರಿಗೆ ಪ್ರವಾಹ ಬಂದಾಗ ಬಹಳ ಮಂದಿ ಪಾರಾಗ್ಬಿಟ್ರು. ಇವನು ದುರ್ದೈವವಶಾತ್ ಮತ್ತೆ ಇವು ಪ್ರವಾಹದೊಳಗೆ ಸಿಕ್ಕ ಮತ್ತೆ ಹರ್ಕೊಂಡು ಹೋಗ್ಬಿಟ್ಟ. ಹಂಗೆ ಎಳ್ಳೋದು ಮುಳುಗೋದು ಮತ್ತೆ ದಾರಿ ಒಳಗಡೆ ನದಿ ಒಳಗಡೆ ಒಂದು ಕಲ್ಲು ಬಡಿತು. ಮತ್ತೆ ದಂಡಿಗೆ ಬಂದು ಬಿದ್ದು ನೋಡ್ತಾನೆ. ದಂಡಿ ಒಳಗಡೆ ಅದೇ ಕಾಡು ಒಳಗಡೆ ಗುರುಗಳು ಕಣ್ಬಿಟ್ಟು ನೋಡ್ತಾನೆ. ಕಾಲಾಗ ಆಗಿ, ಕೈಯಾಗ ಬೆತ್ತ, ತಲೆ ಮೇಲೆ ರುಮಾಲು, ಕೈಯಾಗ ಕಮಂಡಲ ಹಿಡ್ಕೊಂಡು ಗುರುಗಳು ನಿಂತಿದ್ರು. ಗುರುಗಳು ಇಷ್ಟು ದಿವಸ ಎಲ್ಲಿ ಹೋಗಿದ್ರಿ ಅಂತ ಶಿಷ್ಯ ಕೇಳ್ದ. ತಮ್ಮ, ನಾನು ಎಲ್ಲೂ ಹೋಗಿಲ್ಲಪ್ಪ, ನೀನು ಎಲ್ಲ ಕಡೆ ಹೋಗಿ ಸುತ್ತಾಕ ಇಲ್ಲಿ ಬಂದಿದ್ದೀನಿ ಅಂತ ಗುರುಗಳು ಶಿಷ್ಯನಿಗೆ ಹೇಳಿದ್ರು. ಶಿಷ್ಯ ಸಂಸಾರದ ಮೋಹಕ್ಕೆ ಬಿದ್ದು, ಸಂಸಾರದ ಮೋಹ ಅವನಿಗೆ ಆವರಿಸಿತ್ತು, ಮಾಯೆ ಪೂರ್ತಿ ತುಂಬಿತ್ತು. ಗುರುಗಳನ್ನು ಮರೆತಿದ್ದ, ಸಂಸಾರದ ಸಾಗರದೊಳಗಡೆ ಬಿದ್ದಿದ್ದ. ಇದನ್ನ ಯಾಕೆ ನಿಮಗೆ ಹೇಳಿದೆ ಅಂತಂದ್ರೆ, ಅವ್ರಿಗೆ ಹೇಳಿದ್ರು ಏನು ಅಂತಂದ್ರೆ,
ಯಾಕೆ ಈ ಕಾರ್ಯಕ್ರಮ ಇಟ್ಟಿರುವಂತದ್ದು ಅಂತಂದ್ರೆ ನಮ್ಮ ಜನರಿಗೆ ಈ ಸಂಸಾರದ ಕಲ್ಲು ಬಡದು ಗುರುಗಳನ್ನ ಮರ್ತಾರೆ, ಹಿಂಗಾಗಿ ಅವ್ರ ಗುರುಗಳನ್ನ ಮರೆಯಬಾರದು, ಅವ್ರನ್ನ ಯಾವಾಗ್ಲೂ ನೆನಪಿಸಬೇಕಂತ ತಿಳ್ಕೊಂಡು ಈ ಕಾರ್ಯಕ್ರಮಗಳನ್ನ ಇರ್ತೀವಿ ಅನ್ನುವಂಥದ್ದು. ಇವತ್ತು ಸಮಾಜ ಭಕ್ತರು ಯಾವಾಗ್ಲೂ ಹಿಂಗೆ ಗುರುಗಳಿದ್ದಾಗ ನಾವು ಉಪಯೋಗ ತಗೊಳ್ಕೊಳ್ತೇವೆ, ಹೋದಾಗ ಅವ್ರ ನಾಲ್ಕು ಕಣ್ಣೀರ್ ಹಾಕಿ ಮತ್ತ ಹಂಗೆ. ಈಗ ನಿಮ್ ಮನೆಗೆ ಯಾರಿಗಾರ ಆದ್ರೆ ನೀವು ಹೆಂಗ್ ಹತ್ಕೊಂತೆಲ್ಲ ಮೆರೆಸಾಡ್ ಬಿಡ್ತೀರಿ. ಆದ್ರೆ ಈ ಸಾಂಗ್ಗಳಿಗೆ ತೀರ್ಕೊಂಡ್ರಂದ್ರ ನೋಡ್ ಅವ್ರೆಲ್ಲ ಖುಷಿಯಿಂದ ಪಟಾಕಿ ಹಚ್ಚೋದೇನು ಭಜನೆ ಹಚ್ಚೋದೇನು ಬಹಳ ದೊಡ್ಡ ಧೂಮ್ ಧೂಮ್ ಎಲ್ಲ ಮಾಡಿ ಮೆರೆಸ್ಕೊಂಡು ಹೋಗಿ ಒಂದು ದಿನ ಮಾಡಿ ವರ್ಷಕ್ಕೆ ಒಂದೇ ಸರಿ ಅವರನ್ನ ನೆನಪಿಸಿಕೊಳ್ಳುವಂತ ಪ್ರಯತ್ನ ಈಗಿನ ಸಮಾಜದ ಜನ ಆಗಿರುವಂತದ್ದು ಬಹಳ ಇದು ಶೋಚನೀಯ ಸಂಗತಿ ಆಗಿರತಕ್ಕಂಥದ್ದು. ಅದಕ್ಕೆ ಯಾವಾಗಲೂ ಗುರುಗಳನ್ನ ಮರೆಯಬಾರದು. ಈ ಸಂಸಾರ ಸಾಗರದ ದುಃಖದಲ್ಲಿ ನೀನು ಇದು ದುಃಖ ಮುಗಿಲಾರ್ದ ದುಃಖ ಇದೆ. ಈ ದುಃಖದಲ್ಲಿ ಗುರುಗಳನ್ನ ಮರಿಬೇಡ, ಮಠವನ್ನ ಮರಿಬೇಡ, ಸೇವಾ ಮಾಡುವುದನ್ನ ಮರಿಬೇಡ, ಭಕ್ತಿಯಿಂದ ಶ್ರದ್ಧೆಯಿಂದ ನಡ್ಕೊಳ್ಳೋದನ್ನ ಮರಿಬೇಡ, ನಮ್ಮ ಧರ್ಮದ ಆಚಾರ ವಿಚಾರ ಕುರುಹುಗಳನ್ನ ಮರಿಬೇಡ. ಅದಕ್ಕಾಗಿ ನೀನು ಜಾಗೃತನಾಗು. ತಸ್ಮಾತ್ ಜಾಗೃತ 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 ಅಂತ ತಿಳ್ಕೊಂಡು ಈ ಕಾರ್ಯಕ್ರಮವನ್ನು ಪರಮ ಪೂಜಾರಿ ಏರ್ಪಡಿಸಿರುವಂತದ್ದು. ಅದಕ್ಕೆ ನಾವ್ ಯಾವಾಗ್ಲೂ ಹೌದಲ್ಲ, ಎಷ್ಟೋ ಜನ ಗುರುಗಳು ನಮ್ಗೆ ಯಾವಾಗ ನೆನಪಾಗ್ತಾರೆ ಹೇಳ್ರಿ? ಸಂಕಟ ಬಂದಾಗ ವೆಂಕಟರಮಣ, ನಮಗೇನಾದ್ರು ತಾಪತ್ರಯಗಳು ಬಂದಾಗ ಗುರುಗಳು ನಮಗೆ ನೆನಪಿಗೆ ಆಗ್ತಾರೆ. ಒಬ್ರು ಗುರುಗಳು ಹಿಂಗೆ ಕಟ್ಟಿ ಮೇಲೆ ಕುಂತಿದ್ರು, ಮನೆಗೆ ಒಂದು ಮುದುಕಿ ಬಂದು ಯಪ್ಪ ನಮಸ್ಕಾರ ಮಾಡಿ ಆಕಿ ತನ್ನ ಸಮಸ್ಯೆ ಹೇಳ್ಕೊಂಡ್ಲು. ಏನಂತ? ಯಪ್ಪ ನಮ್ಮ ಮನ್ಯಾಗ ಒಂದ್ ಮಗ ಐತಿ, ನಮ್ಮ ಮೊಮ್ಮಗದನ, ಅವನಿಗೆ ಒಟ್ಟ ನೌಕರಿನೇ ಸಿಗಲಾಗೈತಿ, ಏನ್ ಜರ ಆಶೀರ್ವಾದ ಮಾಡು ಅಂತ ಹೇಳಿ ಗುರುಗಳ ಕಡೆಗೆ 2 ಲಿಂಬೆಯನ್ನು ದಾರ ಕೊಟ್ಲು. ಗುರುಗಳು ಮಂತ್ರಿಸಿದ್ರು. ಆಯ್ತವ ಹೋಗಿ ಸ್ವಲ್ಪ ದಿವಸ ನೌಕರಿ ಆಗ್ತೈತೆ ಅಂತ ಹೇಳಿ ಸಿದ್ದರಾಮ ಸ್ವಾಮಿಗಳು ಹೇಳಿ ಕಳ್ಸಿದ್ರು. ಆಕಿ ಹೋಗಿ ಒಂದು 3-4 ತಿಂಗಳಿಗೆ ಮೊಮ್ಮಗನಿಗೆ ಏನಾಯ್ತು? ನೌಕರಿ ಆಯ್ತು. ಗುರುಗಳನ್ನ ಮರ್ತು ಬಿಡ್ಲಕ್. ನೌಕರಿ ಆಗಿದ್ರೆ ಬಂದು ಹೇಳ್ಬೇಕಿಲ್ಲ ಅಜ್ಜರಿಗೆ ನಿಮ್ಮ ಆಶೀರ್ವಾದ ಆಗೈತ್ರಿ ಅಂತ ಹೇಳಿ ಆಶೀರ್ವಾದ ತಗೊಂಡು ಹೋಗ್ಯಾಳ. 4 ತಿಂಗಳದಾಗ ಮೊಮ್ಮಗನಿಗೆ ನೌಕರಿ ಆಗೈತಿ. ನೌಕರಿ ಆದ್ಮೇಲೆ ಗುರುಗಳ ಕಡೆಗೆ ಹಣಿಕೆ ಹಾಕಿಲ್ಲ, ಏನೂ ಇಲ್ಲ, ಅದಿರ ಇಲ್ಲ ಅಂತ ಸಹಿತ ಕೇಳೋದಿಲ್ಲ ಮಂದಿ ಅಂತವ್ರದ. ಮತ್ ನೌಕರಿ ಆಯ್ತು. ನೌಕರಿ ಆದ್ಮೇಲೆ ಮನೆಗೆ ಕಿರಿಕಿರಿ ಚಾಲಾಯ್ತು. ಒಂದು 4-5 ವರ್ಷ, ಒಂದು 7-8 ತಿಂಗಳ ಆದ್ಮೇಲೆ ಏನ್ ಕಿರಿಕಿರಿ ಹೇಳ್ರಿ? ಮತ್ತ ನೌಕರಿ ಆಗೈತಿ. ನೌಕರಿ ಆದ್ಮೇಲೆ ಏನ್ ಮಾಡ್ತಾರ? ಮದ್ವಿ ಮಾಡ್ತಿರಲ್ಲ ನೀವು. ಈಗ ನಿಮ್ಮ ಮಕ್ಕಳಿಗೆಲ್ಲ ಅದೇ ಸಮಸ್ಯೆ ಆಗೈತಿ. ಎಲ್ಲ ಈ 90ನೇ ಇಸ ಹುಟ್ಟಿರೋರು ಇನ್ನೂ ಕನ್ಯೆ ಸಿಕ್ಕಿಲ್ಲ ಅವ್ರಿಗೆಲ್ಲ. ಬಹಳ ಮಂದಿ ಕನ್ಯೆ ಸಿಕ್ಕಿಲ್ಲ ಅಂತ ಒದ್ದಾಡಕತ್ತಾರ. ಅವನ್ ನೌಕರಿ ಎಲ್ಲ ಆಯ್ತು, ಮನೆಗೆ ಚಾಲು ಆಯ್ತು, ಮತ್ತ ಬಂಗಾರ ಅಂತ ನೌಕರಿ ಐತಿ, ಮತ್ತಿನ್ನು ಮದುವೆ ಆಗಿಲ್ಲ ಅಂತ ಹೇಳಿ ಮನೆಗೆಲ್ಲ ಕಿರಿಕಿರಿ ಚಾಲಾಯ್ತು. ಮತ್ ಮುದುಕಿ ಹಗರಕ ಅಂಗಡಿಯಿಂದ 2 ಲಿಂಬೆ ಅಂತ ತಗೊಂಡು ದಾರ ತಗೊಂಡು ಎಲ್ಲಿಗೆ ಬಂದ್ಲು? ಮತ್ತ ಮಠಕ್ಕೆ ಬಂದು ಗುರುಗಳಿಗೆ ನಮಸ್ಕಾರ ಮಾಡಿ ಅವಾಗರ ಕೇಳ್ಬೇಕಿಲ್ಲ ಗುರುಗಳಿಗೆ ಆರಾಮದಿಲ್ಲ ಅಂತ ಹೇಳಿ. ಆಕೆ ಅಂತೂ ಕೇಳಿಲ್ಲ. ಗುರು ಸ್ವತಃ ಉಲ್ಟ ತಿರುಗಿ ಗುರುಗಳೇ ಕೇಳಿದ್ರಕಿ, ಏನ್ ಮುದುಕಿ ಆರಾಮದಿಲ್ಲ ಅಂತ ಹೇಳಿ. ಹೂಣಪ್ಪ ಆರಾಮದೀನಿ, ಎಲ್ಲಿಂದ ಆರಾಮ್ ತರ್ತಿ ಬಿಡು, ನನ್ನ ಮಗನಿಗೆ ಕನ್ಯಾನ ಸಿಗಲಾಗೈತಿ ಅಂತ ಹೇಳಿದ್ಲು. ಲಿಂಬಿಯನ್ನು ಮಂತ್ರಿಸಿದ್ರು, ದಾರ ಮಂತ್ರಿಸಿದ್ರು. ಬಂಗಾರದ ನೌಕರಿ ಐತಿ, ನಿನ್ನ ಮೊಮ್ಮಗ ಬಹಳ ಚಲೋ ಅದನ, ಯಾಕೆ ಚಿಂತೆ ಮಾಡ್ತಿದಿ? 2-3 ತಿಂಗಳದಾಗ ನಿಮ್ಮ ಮೊಮ್ಮಗನಿಗೆ ಕನ್ಯಾ ಸಿಗ್ತೈತಿ, ಮದುವೆ ಆಗ್ತೈತಿ, ಹೋಗಂತ ಹೇಳಿ ಕಳಿಸಿದ್ರು. ಮನೆಗ್ ಬಂದ್ಲು, ಮೊಮ್ಮಗನಿಗೆ ಕಟ್ಟಿದ್ಲು, ಕೊಟ್ಲು. ಒಂದ್ 3 ತಿಂಗಳದ ಆ ಕಡೆ ಹುಡುಕುದ್ರೊಳಗೆ ಚಲೋ ಕನ್ಯಾ ಸಿಕ್ಕೈತಿ, ಗಟ್ಟಿ ಆಗೈತಿ, ಎಂಗೇಜ್ಮೆಂಟ್ ಆಗೈತಿ ಅಂತೇಳಿ ಸುದ್ದಿ ಮಠದಾಗಿರೋ ಗುರುಗಳಿಗೆ ಗೊತ್ತಾಯ್ತು. ಮುದುಕಿ ನೌಕರಿ ಆಗಿದ್ದಂತ ಹೇಳಿಲ್ಲ, ಇನ್ನು ಮದುವೆಗರ ಕರೀತಾಳೋ ಇಲ್ಲೋ ಅಂತೇಳಿ ಅವ್ರು ಕಾಯ್ಕೊಂತ ಕುಂತಿದ್ರು. ಈ ಮುದುಕಿನ ಮಠದ ಕಡೆ ಹಣಿಕೆ ಹಾಕ್ಲಿಕ್ಕೆ ಮೊಮ್ಮಗನಿಗೆ ಮದ್ವಿನೂ ಮಾಡಿದ್ಲು. ಮದ್ವೆ ಆದ್ಮೇಲೆ ಮತ್ತೊಂದು ವರ್ಷ ಆಯ್ತು, ಮತ್ ಮನೆ ಕಿರಿಕಿರಿ ಚಾಲಾಯ್ತು. ಏನ್ ಕಿರಿಕಿರಿ ಅಂತ ಹೇಳ್ರಿ? ಮಕ್ಕಳು ಆಗಲಾಗ್ಯಲ್ವ? ಮತ್ ಹಗರಕ್ಕೆ ಮುದುಕಿ ಅಂಗಡಿಗೆ 2 ಲಿಂಬೆ ಅಂತ ತಗೊಂಡು ದಾರ ತಗೊಂಡು ಎಲ್ಲಿ ಬಂದ್ಲು? ಮಠಕ್ಕೆ ಬಂದ್ಮೇಲೆ ಅವಾಗ ಸಾಂಬಳು ಸುಮ್ಮನಿರ್ಬೇಕಿಲ್ಲ. ಮುದುಕಿ ಆರಾಮದಿಲ್ಲ ಅಂತ ಕೇಳಿದ್ರು. ಮುದುಕಿ ಏನನ್ಬೇಕು ಅದಕ್ಕ? ಎಲ್ಲಿ ತರ್ತೀಯಪ್ಪ ಆರಾಮ, ಎಲ್ಲ ಹಿಂಗಾಗೈತಿ, ಮೊಮ್ಮಗನಿಗೆ ನೌಕರಿ ಇಲ್ಲ, ನೌಕರಿ ಆಯ್ತು ನಿನ್ನ ಆಶೀರ್ವಾದದಿಂದ. ಮದುವೆ ಆಗಿಲ್ಲ, ಮದುವಿನ ಆಯ್ತು. ಈಗ ಮದುವೆ ಆಗಿ 3-4 ವರ್ಷ ಆಯ್ತು, ಮಕ್ಕಳಾಗಿಲ್ಲ ಅಂತಂದಾಗ ಗುರುಗಳಂತಾರ, ಯಾಕೆ ಚಿಂತೆ ಮಾಡ್ತೀವಿ? ಆಶೀರ್ವಾದ ಮಾಡಿ ಕೊಟ್ರು. ವರ್ಷ ಬರೋದ್ರೊಳಗಾಗಿನೇ ಏನು ಮಕ್ಕಳಾಗಿದ್ದ ಸುದ್ದಿ ಗುರುಗಳಿಗೆ ತಿಳಿತು. ಇವಾಗರ ಮುದುಕಿ ಮದುವೆ ನೌಕರಿ ಆಗಿದ್ದು ಹೇಳಿಲ್ಲ, ಮದುವೆಗಿನೂ ಕರೀಲಿಲ್ಲ, ಮತ್ತ ಪಾಪ ತೊಟ್ಲಗರ ಕರೀತಾಳ ಅಂತೇಳಿ ಗುರುಗಳು ಅನ್ಕೊಂಡ್ ಕುಂತಿದ್ರು. ಆ ಮುದುಕಿನ ಮಠದ ಕಡೆ ಹಣಿಗೆ ಸಹಿತ ಹಾಕಿದ್ರು. ಗುರುಗಳಿಗೆ ಹೇಳಕ್ಕೂ ಹೋಗ್ಲಿಲ್ಲ ಆಕಿ.
ನಾಮಕರಣ ಆಯ್ತು, ತೊಟ್ಟಿಲಾಯ್ತು, ನಾಮಕರಣ ಆಯ್ತು, ಹೆಸರಿಟ್ರು, ಎಲ್ಲ ಆಯ್ತು. ಎಲ್ಲ ಆದ್ಮೇಲೆ ಮತ್ ಮನೆ ಕಿರಿಕಿರಿ ಚಾಲು. ಏನು ಮಕ್ಕಳು ಮೊಮ್ಮಕ್ಕಳು ಮರಿ ಮೊಮ್ಮಕ್ಕಳು ಮಾತ ಕೇಳಲ್ಲ, ಮತ್ ಅಂಗಡಿ ಹಿಂಗೆ ಚಾಲು ಇದೆ. ಮುಗಿಲಾದ ಕತಿ ಇದು. ನೀವು ಮುಗಿತದ ಅನ್ಕೊಂಡಿದ್ರೆ ನೀವು ಬಾಯಿ ತಕೊಂಡ್ ಕುಂತೀರಿ, ನೀವಪ್ಪ ಈ ಮುಗಿತೈತಿ ಆಗ ಮುಗಿತೈತಿ. ಇದು ಮುಗಿಲಾರದ ಕತಿ, ಇದು ಸಂಸಾರದ ಕತಿ, ಎಂದು ಸಹಿತ ಮುಗಿಲಾರದ ಕತಿ ಐತಿ. ಅದಕ್ಕೆ ಇದ್ರೊಳಗಡೆ ಬಿದ್ದು ನಾವು ನಮ್ಮ ಮಠ ಮರ್ತೇವೆ, ನಮ್ಮ ಪರಂಪರೆ ಮರ್ತಿದ್ದೇವೆ, ನಮ್ಮ ಗುರುಗಳನ್ನ ಮರ್ತಿದ್ದೇವೆ. ನಮ್ಮ ಜೀವನಕ್ಕೆ ನಮ್ಮ ಕಣ್ಣ ಮುಂದಿನ ಬೆಳಕು ಯಾವುದು ಅಂತಂದ್ರೆ ಈ ಮಠದ ಗುರುಗಳೇ ನಮ್ಮೆಲ್ಲರ ಕಣ್ಣ ಮುಂದಿನ ಬೆಳಕು. ಆ ಬೆಳಕನ್ನ ಮರೆತೀವಿ ಅಂತಂದ್ರೆ ನಮ್ಗೆ ಕಾಣುವುದೆಲ್ಲ ಕತ್ತಲೆ ಕಾಣುತ್ತೆ. ಅದಕ್ಕೆ ಕತ್ತಲು ಕಾಣಬಾರ್ದು. ನಿಮ್ಗೆಲ್ಲ ಬೆಳಕಾಗ್ಬೇಕಂತ ತಿಳ್ಕೊಂಡೆ ಈ ಕಾರ್ಯಕ್ರಮನ ಏರ್ಪಡಿಸಿರುವಂತದ್ದು. ಅದಕ್ಕೆ ಪೂಜ್ಯ ಗುರುಗಳಾಗಿರ್ತಕ್ಕಂಥ ಸಿದ್ದರಾಮ ಶಿವಯೋಗಿಗಳವರನ್ನು ಎಷ್ಟು ಸರಿ ನೆನೆಸಿದರು, ಅವರನ್ನು ನೆನಪು ಮಾಡಿಕೊಂಡ್ರು ಸಹಿತ ಕಡಿಮೆ. ಅಡಿಗಡಿಗೂ ಸಹಿತ ಅವರನ್ನು ನೆನೆಸ್ತಿರಬೇಕು. ಅವರಿಗೆ ಅವರು ನೋಡೋದಕ್ಕೆ ಸಾದಾ ಸೀದಾ ಸರಳ ಸ್ವಾಮಿಗಳಂತ ಇದ್ರು ನಿಜ. ಆದರೆ ಅವರಲ್ಲಿ ಅಗಾಧವಾಗಿರ್ತಕ್ಕಂಥ ಶಕ್ತಿ ತುಂಬಿತ್ತು. ನಮ್ಗೆ ಎಷ್ಟೋ ಸಮಸ್ಯೆಗಳು ಬಂದಾಗ ನಾವು ಗುರುಗಳ ಕಡೆ ಬಂದು ಪೂಜಾ ರೂಮ್ನಲ್ಲಿ ಕೂತ್ಕೊಂಡಾಗ ಹಿಂಗಿಂಗ್ ಸಮಸ್ಯೆ ಆಗಿರ್ತಿರ್ಬೋದು, ಏನ್ ಮಾಡಿದ್ರಿ, ನಾವೇನ್ ಕೆಲಸ ಮಾಡ್ಬೇಕಂತಂದ್ರು ಸಹಿತ ಯಾವುದೂ ಸಹಿತ ಕಾರ್ಯಸಿದ್ಧಿ ಆಗಂಗಿಲ್ಲ, ಹಿಂಗೆಲ್ಲ ಹೇಳ್ಕೊಂಡಾಗೆಲ್ಲ ಗುರುಗಳು ಆಶೀರ್ವಾದ ಮಾಡಿ ಎಷ್ಟೋ ಸರಿ ನಮ್ಮೆಲ್ಲ ಸ್ನೇಹಿತರಿಗೆ ಆಶೀರ್ವಾದ ಮಾಡಿ ಕಳಿಸಿರ್ತಕ್ಕಂಥದ್ದು. ಅವರಿಗೆ ಎಲ್ಲಕ್ಕಿಂತ ಹೆಚ್ಚಾಗಿ ಅವ್ರಿಗೆ ಸ್ವಪ್ನ ಸಿದ್ಧಿ ಇತ್ತು. ನಿಮ್ಗೆಲ್ಲ ಸ್ವಪ್ನ ಸಿದ್ಧಿ ಅಂತಂದ್ರೆ ಗೊತ್ತಾಗ್ಲಿಕ್ಕಿಲ್ಲ. ಕನಸೊಳಗಡೆ ಏನು ಕಾಣತಾರಲ್ಲ ಅದು ಅವ್ರಿಗೆ ಸಿದ್ಧಿ ಆಗ್ತದೆ. ಅಂತ ಸಿದ್ಧಿ ಬಹಳ ಜನರಿಗೆ ಬಹಳ ಕಡಿಮೆ. ಹಾನಗಲ್ ಕುಮಾರಸ್ವಾಮಿಗಳವರಿಗೆ ಅದು ಇತ್ತು. ಅದಾದ್ಮೇಲೆ ನಾವು ಕೇಳಿದ್ದು, ಬಹಳ ಜನರಿಗೆ ಇರ್ಬೋದು, ಬಟ್ ನಾವು ಕೇಳಿದ್ದು ಅದು ನಮ್ಮ ಯಡ್ರಾಮಿ ಸಿದ್ದರಾಮ ಸ್ವಾಮಿಗಳವ್ರಿಗೆ. ಅವರಿಗೆ ಏನಾದ್ರೂ ಮುಂದೆ ಆಗೋದು ಅಥವಾ ಏನಾದ್ರೂ ಘಟಿಸ್ತಾ ಇತ್ತು ಅಂತಂದ್ರೆ ಅವರಿಗೆ ಯಡಿಯೂರು ಸಿದ್ಧಲಿಂಗ ಮಹಾಶಿವಯೋಗಿಗಳು ಕನಸೊಳಗೆ ಬಂದು ಹೇಳ್ತಾ ಇದ್ದಾರೆ. ಅದು ಬರ್ತಿದ್ದಂಗೆ ಕನಸೊಳಗೆ ಅವ್ರು ಯಡಿಯೂರು ಸಿದ್ಧಲಿಂಗ ಸ್ವಾಮಿಗಳು ಬರ್ತಿದ್ದ ಹಾಗೆ ಬಡ ಇದ್ದಿದ್ದ ಕಾರ್ಯಕ್ರಮ ಎಲ್ಲ ಕ್ಯಾನ್ಸಲ್ ಮಾಡಿ 4 ಮಂದಿನ ಕರ್ಕೊಂಡು ಅವ್ರದೊಂದು ಟೀಮ್ ಐತಿ, ಆ ಮಂದಿನ ಕರ್ಕೊಂಡು ಸುಮ್ನೆ ಎಲ್ಲಿ ಸೀದಾ ಯಡಿಯೂರು ಸಿದ್ಧಲಿಂಗೇಶ್ವರ ಸನ್ನಿಧಾನಕ್ಕೆ ಹೋಗೋರು. ಒಂದೊಂದು ದಿನ ಎಲ್ಲ ಗರ್ಭ ಗುಡಿ ಒಳಗನೆ ಕೂಡೋರು. ಯಾಕೆ ಹಿಂಗಾಯ್ತು, ಏನಾಯ್ತು, ಹಿಂಗೆಲ್ಲ ಸಹಿತ ಅಂದ್ರೆ ಅವರಿಗೆ ಮುಂದಾಗೋದು ಇದೆಲ್ಲವೂ ಸಹಿತ ಅವರು ಬಹಳಷ್ಟು ಶ್ರದ್ಧೆ ನಂಬಿಕೆ ಇಟ್ಟಿರುವಂತಹ ಒಂದು ಪುಣ್ಯ ಕ್ಷೇತ್ರ ಯಡಿಯೂರು ಸಿದ್ಧಲಿಂಗ ಶಿವಯೋಗಿಗಳ ಕ್ಷೇತ್ರ. ಅಲ್ಲಿಂದ ಅವ್ರಿಗೆ ಯಾವಾಗ್ಲೂ ಆಶೀರ್ವಾದ ಸಿಗ್ತಾ ಇತ್ತು. ಅವ್ರು ಯಾವಾಗ್ಲೂ ಅವ್ರು ನಂಬಿದ ಗುರುಗಳನ್ನ ಯಾವತ್ತೂ ಪ್ರತಿ ವರ್ಷದಲ್ಲಿ 3 ಸರಿ 2 ಸರಿ ಅಲ್ಲಿ ಗುರುಗಳ ಭೇಟಿಗೆ ಅವ್ರು ಹೋಗೋರೆ. ಅವ್ರು ಅಲ್ಲಿ ಸೇವಾ ಮಾಡೋದು, ಅಲ್ಲಿ ದಾಸೋಹ ಬರ್ಸೋದು, ಅಲ್ಲಿ ಇರೋದು, 2-3 ದಿನ ಗುಡಿಯೊಳಗೆ ಇದ್ದುಕೊಂಡು ಜಪ ಮಾಡೋದು, ತಪ ಮಾಡೋದು, ಅಷ್ಟು ಗುರುಗಳ ಮೇಲೆ ಅವ್ರ ಭಕ್ತಿ. ಮತ್ತೆ ಇವತ್ತು ಸಿದ್ಧಲಿಂಗ ಸ್ವಾಮಿಗಳು ಇದಾರಲ್ಲ, ಅವ್ರ ಹೆಸರು ಪೂರ್ವದ ಹೆಸರು ಮಂಜುನಾಥ. ಅವರಿಗೆ ಸಿದ್ಧಲಿಂಗ ಅಂತ ಹೆಸರಿಡಕ್ಕೆ ಕಾರಣ ಏನು ಅಂತಂದ್ರೆ ಗುರುಗಳು ಮಲ್ಕೊಂಡಾಗ ಯಡಿಯೂರು ಸಿದ್ಧಲಿಂಗ ಸ್ವಾಮಿಗಳವರು ಕನಸೊಳಗು ಬರ್ತಾರೆ. ನಿನ್ನ ಮುಂದೆ ಈ ಮಠಕ್ಕೆ ಮಾಡೋ ಮರಿಗೆ ಏನೈತಲ್ಲ ಪಟ್ಟಾಧಿಕಾರದ ಸಮಯಕ್ಕ ಆ ಹೆಸರು ತೆಗೆದು ಸಿದ್ಧಲಿಂಗೇಶ ಅಂತಾನೆ ಹೆಸರನ್ನು ತಿಳ್ಕೊಂಡು ಸ್ವಪ್ನದಲ್ಲೇ ಹೇಳಿದ ಕಾರಣಕ್ಕೆ ಇಡೀ ಅವರು ಕುಟುಂಬದವರು ಎಲ್ಲರೂ ಸಹಿತ ಅವರಿಗೆ ಮಂಜುನಾಥ ಅಂತ ಕರೆದ್ರೂ ಸಹಿತ ಅಜ್ಜವರು ಮಾತ್ರ ಸಿದ್ಧಲಿಂಗನೇ ಅಂತ ಕರೀತಾ ಇದ್ರು. ಆದ್ರೆ ಕರೆಯುವುದರೊಳಗಡೆ ಆ ಗುರುಗಳ ಹೆಸರನ್ನು ಸಹಿತ ಸ್ಮರಿಸಿದಂಗೆ ಆಗ್ತಾ ಇತ್ತು ಅನ್ನುವಂಥದ್ದು. ಈಗ ನೀವೆಲ್ಲ ಹೆಸರು ಮರೆತು ಬಿಟ್ಟಿರಿ, ನೀವೆಲ್ಲ ಬೇರೆ ಬೇರೆ ಫ್ಯಾಷನ್ ಹೆಸರು ಹುಡುಕಾಕತ್ಬಿಟ್ರಿ. ಈ ಗೂಗಲ್ ಒಳಗಡೆ, ಚಾಟ್ GPT ಒಳಗಡೆ, ಹೌದಿಲ್ಲೋ ಎಂತೆಂತ ಹೆಸರು ಹುಡುಕಿ ಅವು ನಮಗೂ ಕನ್ಫ್ಯೂಸ್ ಆಗಿ ಅಣ್ಣಕ್ಕೆ ಬರ್ಲಾರ್ದಂತ ಹೆಸರುಗಳು ಇಡಾಕತ್ಬಿಟ್ಟು ಎಲ್ಲ ಮಂದಿ. ಹಾಗಾಗಿ ಗುರುಗಳು ಅಗಾಧವಾಗಿರ್ತಕ್ಕಂಥ ಅವರ ತಪಸ್ಸು, ಅವರ ಶಕ್ತಿ ಅದು ಬಹಳ ದೊಡ್ಡದು. ಅಂತಹ ಸ್ವಾಮಿಗಳವರನ್ನ ಗುರುಗಳು ನೀವೆಲ್ಲರೂ ಸಹಿತ ನೋಡಿದೀವಿ ಅಂತ ಅನ್ನೋದು ಬಹುಶಃ ನಮ್ಮ ಜೀವನದ ಇದೊಂದು ದೊಡ್ಡ ಭಾಗ್ಯ ಅನ್ನುವಂಥದ್ದನ್ನ ನಾವೆಲ್ಲರೂ ಸಹಿತ ಇದನ್ನ ಯಾವಾಗ್ಲೂ ನಾವು ಖಾತ್ರಿ ಮಾಡ್ಕೊಳ್ತಾ ಇರಬೇಕನ್ನುವಂತಹ ಮಾತುಗಳನ್ನ ಈ ಸಂದರ್ಭಕ್ಕೆ ಹೇಳಿ, ಪೂಜ್ಯರಾಗಿರ್ತಕ್ಕಂಥ ಸಿದ್ಧಲಿಂಗ ಮಹಾಸ್ವಾಮಿಗಳವರ ನಮ್ಮೆಲ್ಲರ ಗೆಳೆತನ ಬಹುಶಃ 20 ವರ್ಷಗಳ ಗೆಳೆತನ ಇದೆ. ಇಲ್ಲಿವರೆಗೆ ಈ ಗೆಳೆತನದಲ್ಲಿ ಒಂದು ಇರಿಸು ಮತ್ತೆ ಮುಣಿಸು ಯಾವುದು ಇರದೇ ಇರುವಂತಹ ಗೆಳೆತನ ನಮ್ಮದು. ನೀವೆಲ್ಲ ಮಾಡ್ಕೋತಿರಲ್ಲ, ಎಲ್ಲ ಮದುವೆ 20ನೇ ವರ್ಷದ ವಾರ್ಷಿಕೋತ್ಸವ, 10ನೇ ವರ್ಷದ ಆನಿವರ್ಸರಿ ನಾವು ಮಾಡ್ಕೊಳ್ಬೇಕಾಗಿತ್ತು. ಇಷ್ಟು ಮತ್ತೆ 20 ವರ್ಷ ಕೂಡಿದೀವಿ ಅಂದ್ರೆ ಸಾಮಾನ್ಯ ಮಾತೇನಿದೆ. ಇಷ್ಟೆಲ್ಲ ಮಂದಿರದಾಗಿಂದ ಇದ್ಕೊಂಡು ನಾವೆಲ್ಲ ಕೂಡಿದೀವಿ. ನಾವು ಒಂದು ಫ್ರೆಂಡ್ಶಿಪ್ ಆನಿವರ್ಸರಿ ಮಾಡ್ಕೋಬೇಕಾಗಿತ್ತು. ಅಂದ್ರೆ ಸುಮ್ಮನೆ ಚಾಸ್ಟಿಗೆ ಹೇಳಿದ್ನಿ, ಪೂಜ್ಯರಾಗಿರ್ತಕ್ಕಂತಹ ಅವ್ರು ಯಾವಾಗಿಂದನು ಅವ್ರದೊಂದು ಇಂಟೆನ್ಷನ್ ಇದೆ.
ಅವ್ರದ್ದೊಂದು ಗುರಿ ಇದೆ. ಅವರ ಗುರಿ, ಅವರು ಸಣ್ಣವರಿದ್ದಾಗಲೇ ಅವ್ರಿಗೆ ಸ್ಪಷ್ಟವಾಗಿ ಅವ್ರಿಗೆ ಗೊತ್ತಿತ್ತು, ನಾನು ಮುಂದೆ ಆದ್ರೆ ಒಬ್ಬ ಶ್ರೇಷ್ಠ ಪ್ರವಚನಕಾರನೇ ಆಗ್ಬೇಕನ್ನುವಂಥದ್ದು. ಅದೇನು ಹೀಗೆ ಆಗಿದ್ದಲ್ಲ. ಅವರೇನು ಬಾಲ್ಯಾವಸ್ಥೆಯಲ್ಲಿ ಮಂದಿರದಲ್ಲಿ ಕಲಿಯುವಂತಹ ಸಂದರ್ಭದಲ್ಲಿ 7ನೇ 8ನೇ ಇದ್ದಾಗನೇ ಅಂದುಕೊಂಡಿರ್ತಕ್ಕಂತಹ ಗುರಿ ಇವತ್ತು ಅವರನ್ನ ಇಲ್ಲಿಗೆ ತಂದು ಮುಟ್ಟಿದೆ. ನೋಡಿ, ಒಬ್ಬ ಮನುಷ್ಯ ಬಹಳ ದೂರದ ಹಾದಿಗೆ, ನಾವು ದೂರದ ಊರುಗಳಿಗೆ ಹೋಗಿ ಬರಬಹುದು, ಆದರೆ ಹೃದಯದ ಊರಿಗೆ ಎಲ್ಲಕ್ಕಿಂತ ಬಹಳ ದೂರದ ದಾರಿ ಯಾವುದು ಅಂದರೆ ಹೃದಯಕ್ಕೆ ಹೋಗಿ ಮುಟ್ಟುವಂಥದ್ದು ಬಹಳ ದೊಡ್ಡ ಇದು ಪ್ರಯಾಣ. ಇದು ಎಲ್ಲ ನಿಮ್ ಮಗ್ಲ ಇರ್ತಾರ, ಅವ್ರಿಗೆ ಎಂದಿಗೂ ಸಹ ಇಷ್ಟ ಆಗಂಗಿಲ್ಲ, ಹೌದಿಲ್ಲ? ನಾವು ಬೇರೆ ಬೇರೆ ದೇಶಗಳಿಗೆ ಹೋಗ್ಬೋದು, ಜಪಾನ್ಗೆ ಹೋಗ್ಬೋದು, ಚೀನಾಕ್ಕೆ ಹೋಗ್ಬೋದು, ಅಮೆರಿಕಕ್ಕೆ ಹೋಗ್ಬೋದು, ಆದ್ರೆ ಮಗ್ಲಿರ್ತಕ್ಕಂತಹ ಜನರ ಹೃದಯದ ಊರಿಗೆ ಹೋಗೋದು ಬಹಳ ಕಷ್ಟ. ಆದರೆ ಸ್ವಲ್ಪ ವರ್ಷಗಳಲ್ಲಿ ಈ ಭಾಗದ ಎಲ್ಲಾ ಜನರ ಹೃದಯದ ದಾರಿನ ತಲುಪಿರ್ತಕ್ಕಂಥವ್ರು ಅದು ಸಿದ್ಧಲಿಂಗ ಮಹಾಸ್ವಾಮಿಗಳು ಅಂತ ಅನ್ನೋದನ್ನು ನಮಗೊಂದು ಅಭಿಮಾನ ಇದೆ. ಅವರ ವಾಣಿಯಿಂದ ಸತ್ತಂತಿಹರನು ಬಡಿದೆಚ್ಚರಿಸು, ಕಚ್ಚಾಡುವವರನ್ನು ಕೂಡಿಸಿ ಒಲಿಸು, ಒಟ್ಟಿಗೆ ಬಾಳುವ ತೆರದಲ್ಲಿ ಹರಿಸು ಅನ್ನುವಂತಹ ಈ ಕುವೆಂಪುರು ಏನು 3-4 ನುಡಿಗಳಿದೆ ಇಲ್ಲ, ಆ 3-4 ನುಡಿಗಳ ಸಾದೃಶ್ಯ, ಅದರ ನಿಜ ಸ್ವರೂಪ ಕಾಣಬೇಕಾಗಿತ್ತು ಅಂತಂದ್ರೆ ಅದು ಸಿದ್ಧಲಿಂಗ ಸ್ವಾಮಿಗಳವರ ಪ್ರವಚನದಲ್ಲೇ ಕಾಣಬೇಕು ಅಂತ ಅನ್ನೋದನ್ನ ನಾವೆಲ್ಲ ಮನಗಾಣಬೇಕು. ನೋಡಿ, ಇವತ್ತು ಹೋದಲ್ಲಿ ಬಂದಲ್ಲಿ ಅವರೆಲ್ಲ ಹೆಸರಿದೆ. ಅಪೂರ್ಣ ಯಾವಾಗ ನಮ್ಮ ಊರಿಗೆ ಬಂದು ಪ್ರವಚನ ಮಾಡಿರಿ, ನಮ್ಮ ಊರು ಜಾಗೃತ ಆಗೈತಿ, ನಮ್ಮ ಮಕ್ಕಳು ಜಾಗೃತರಾಗಿದ್ದಾರೆ, ನಾವು ಪರಿವರ್ತನೆ ಆಗಿದ್ದೇವೆ, ನಮ್ಮ ಊರು ಪರಿವರ್ತನೆ ಆಗಿದೆ. ಮತ್ತೆ ನೀವೇ ಬಂದು ಪ್ರತಿ ವರ್ಷ ಪುರಾಣ ಹಚ್ಚಬೇಕು, ಪುರಾಣ ನೀವೇ ಹೇಳ್ಬೇಕಂತ ತಿಳ್ಕೊಂಡು ಇವರ ಕಡೆಗೆ ಹಳ್ಳಿಯ ಜನ ಎಲ್ಲ ಕೇಳ್ತಿರ್ತಾರೆ. ನಾವು ಫೋನ್ ಹಚ್ಚಿದ್ರೆ ಎಲ್ಲಿದ್ದೀರಿ? ಈ ಹಳ್ಳಿಯಾಗ ಪ್ರವಚನಕ್ಕಿದ್ದೀರಿ. ಎಲ್ಲಿದ್ದೀರಿ? ಈ ಊರಾಗ ಪ್ರವಚನಕ್ಕದೀನಿ. ಎಲ್ಲಿ ಹೋಗಿದ್ದೀರಿ? ಅಲ್ಲಿ ಪ್ರವಚನ ಐತಿ. ಪ್ರತಿ ದಿನವೂ ಸಹಿತ ಒಬ್ಬ ಸನ್ಯಾಸಿ ಕರ್ತವ್ಯ ಏನು ಅಂತಂದ್ರೆ ಸ್ವಚ್ಛ ಮಾಡೋದು. ಏನು ಸ್ವಚ್ಛ ಮಾಡೋದು? ಮಲಿನಗೊಂಡಿರ್ತಕ್ಕಂತಹ ಭಕ್ತರ ಮನಸ್ಸನ್ನು ಸ್ವಚ್ಛ ಮಾಡೋದೇ ಒಬ್ಬ ಸನ್ಯಾಸಿ ನಿಜ ಕರ್ತವ್ಯ. ಅಂತಹ ಕರ್ತವ್ಯವನ್ನ ಅದನ್ನ ಅತ್ಯಂತ ಶ್ರದ್ಧಾ ಮತ್ತು ಭಕ್ತಿ ಮತ್ತು ನಿಷ್ಠೆಯಿಂದ ಮಾಡ್ತಕ್ಕಂತಹ ಆತ್ಮೀಯ ಪೂಜ್ಯರು ಅದು ಸಿದ್ಧಲಿಂಗ ಮಹಾಸ್ವಾಮಿಗಳು ಅಂತ ಅನ್ನೋದು ನಮ್ಗೆಲ್ಲರಿಗೂ ಒಂದು ಅಭಿಮಾನ, ಸಂತೋಷ ಇದೆ. ಪರಮ ಪೂಜ್ಯರ ಈ ಕಾರ್ಯ ನಿರಂತರವಾಗಿ ಸಮಾಜವನ್ನ ಸ್ವಚ್ಛಗೊಳಿಸುವ ಪ್ರಕ್ರಿಯೆ ಇದೆಲ್ಲವೂ ಸಹಿತ. ಇದನ್ನ ಯಾವಾಗ್ಲೂ ನಮಗೆ ನಾವೆಲ್ಲ ಭವಿಷ್ಯದಲ್ಲಿ ನಾವೆಲ್ಲ ನೋಡ್ತೇವೆ. ನಮ್ಮ ಸಿದ್ಧಲಿಂಗ ಸ್ವಾಮಿಗಳವರು ಈ ನಾಡು ಹೀಗೆ ಅವರಿಗೆ ಪುರುಸತ್ತಿಲ್ಲ, ಸಮಯ ಇಲ್ಲ. ಬರುವ ದೊಡ್ಡ ದಿನಗಳಲ್ಲಿ ಈ ನಾಡಿನ ಅತ್ಯಂತ ಶ್ರೇಷ್ಠ ಆಚಾರವಂತ, ವಿಚಾರವಂತ, ಪ್ರಜ್ಞಾವಂತ, ಪೂಜಾವಂತ, ಪೂಜಾನಿಷ್ಠ ಮತ್ತು ಆಧ್ಯಾತ್ಮಿಕ ಪ್ರವಚನಕಾರರು ಯಾರು ಆಗ್ತಾರೆ ಅಂತಂದ್ರೆ ನಮ್ಮ ಸಿದ್ಧಲಿಂಗಜ್ಜರು ಹಾಗೇ ಆಗ್ತಾರೆ ಅನ್ನುವಂಥದ್ದು ನಮ್ಮ ಸ್ನೇಹಿತರಿಗೆ ಒಂದು ಗಟ್ಸ್ ಫೀಲಿಂಗ್ ಇದೆ. ಅದು ಯಾವಾಗ್ಲೂ ಹಾಗೆ ಆಗ್ತೈತಿ ಅನ್ನುವಂಥದ್ದು ಇವಾಗಲೇ ಎಲ್ಲ ಗೊತ್ತಾಗ್ತದೆ. ಅದಕ್ಕೆ ನಾನು ಅಜ್ಜರಿಗೆ ಹೇಳ್ತೀನಿ, ಅಪ್ಪೋರೆ 5 ವರ್ಷಕ್ಕೊಮ್ಮೆ ಮಾಡಕ್ ಹೋಗ್ಬಿಡ್ರಿ, ಇನ್ನು ವರ್ಷ ನಿರಂತರ ಇದನ್ನೆಲ್ಲ ಕಾರ್ಯಕ್ರಮ ಮಾಡ್ರಿ ಅಂತ ಹೇಳಿ ಪೂಜ್ಯರಿಗೆ ಹೇಳ್ತೇನೆ. ಅಂದ್ರೆ ಇದೊಂದು ಈಗ ಮದುವೆ ಅನ್ನೋದೊಂದು ನೆಪ, ಬಂದು ಬಳಗ ಕೂಡಿಸೋದು ಒಂದು ತಪ, ಹಬ್ಬ ಹರಿದಿನ ಅನ್ನೋದು ಒಂದು ನೆಪ, ಮನ್ಯಾಗ ತಾಟ್ ತುಂಬ ಗಂಗಾಳ ತುಂಬ ಹೋಳಿಗೆ ಹುಗ್ಗಿ ಊಟ ಮಾಡೋದು ಒಂದು ದೊಡ್ಡ ತಪ. ಹಂಗೆ ಇದು ಪುಣ್ಯ ಸ್ಮರಣೆ ಅನ್ನೋದು ಒಂದು ನೆಪ ಅಷ್ಟೇ. ಈ ನೆಪದಲ್ಲಿ ಆರೋಗ್ಯ ಶಿಬಿರ, ರಕ್ತದಾನ ಶಿಬಿರ, ನೇತ್ರ ತಪಾಸಣೆಯ ಶಿಬಿರ, ಮತ್ತೆಲ್ಲಕ್ಕಿಂತ ಹೆಚ್ಚಾಗಿ ಮುಮುಕ್ಷುಗಳಿಗೆ ಭಕ್ತಿ ಆಧ್ಯಾತ್ಮಿಕ ಪ್ರವಚನಗಳನ್ನ ನೀಡಿ ನಿಮ್ಮೆಲ್ಲರ ಮನಸ್ಸನ್ನ ಸ್ವಚ್ಛಗೊಳಿಸುವುದು ಅವರಿಗೊಂದು ದೊಡ್ಡ ತಪ ಅನ್ನುವಂಥದ್ದನ್ನ ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕಂತ ಹೇಳಿ ಆ ಕಾರಣಕ್ಕೆ ಪೂಜ್ಯರಿಗೆ ತುಲಾಭಾರ ಇದೆ. ನಿಮ್ಮ ಭಾರನ ಅವರು ಹೊತ್ತಿದ್ದಕ್ಕೆ ನೀವೆಲ್ಲರಿಗೂ ಅವರಿಗೆ ತುಲಾಭಾರ ಮಾಡ್ತಾ ಇದ್ದೀರಿ ಅನ್ನೋದನ್ನ ನೀವೆಲ್ಲ ಖಾತ್ರಿ ಮಾಡಿಕೊಂಡು ನಿಮ್ಮೆಲ್ಲ ಭಾರ ಗುರುಗಳಿಗೆ ಕೊಡ್ರಿ, ಅವ್ರು ಬರ್ತಾರೆ. ನಿಮ್ಮ ಹಿಮಾಲಯದ ಪರ್ವತದಷ್ಟು ನಿಮ್ಮ ದುಃಖಗಳಿದ್ದರೂ ಸಹಿತ ಗುರುಗಳ ಪಾದದಲ್ಲಿ ಅದು ಬರೀ ಒಂದು ಗುಂಜಿಯಷ್ಟೇ. ನಿಮ್ಮೇನೇ ಸುಖ ಇರಲಿ ದುಃಖ ಇರಲಿ ಪೂಜ್ಯರಿಗೆ ನಡ್ಕೊಳ್ರಿ, ನಿಮ್ಗೆಲ್ಲ ಒಳಿತಾಗ್ಲಿ ಅಂತ ಹೇಳಿ ಶುಭವನ್ನು ಹಾರೈಸಿ ಈ ಕಾರ್ಯಕ್ರಮ ಬಹಳಷ್ಟು ಸುಂದರವಾಗಿ ನೆರವೇರಿದೆ. ನಿಮ್ಮೆಲ್ಲರಿಗೂ ಸಿದ್ಧರಾಮ ಮಹಾಸ್ವಾಮಿಗಳವರ ಆಶೀರ್ವಾದ ಸದಾಕಾಲ ನಮ್ಮನ್ನು ಮತ್ತು ನಿಮ್ಮನ್ನು ಸದಾ ಪೊರೆಯಲಿ ಅಂತೇಳಿ ಪ್ರಾರ್ಥಿಸಿ ನನ್ನ 2 ಮಾತುಗಳಿಗೆ ವಿರಾಮಗಳನ್ನು ನೀಡ್ತೇನೆ.